ರವೀಂದ್ರನಾಥ ಟ್ಯಾಗೋರರು ವಯಸ್ಸಿನಲ್ಲಿ ವಿವೇಕಾನಂದರಿಗಿಂತ 2 ವರ್ಷ ದೊಡ್ಡವರು. ವಿವೇಕಾನಂದರು ದೇವರನ್ನು ಹುಡುಕ್ತಾ ಹೊರಟಾಗ ನೀವು ದೇವ್ರನ್ನ ನೋಡಿದ್ದೀರಾ ಅಂತ ಅವರು ಪ್ರಶ್ನಿಸಿದಂತಹ 10 ಅಂದಿನ ಕಾಲದ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವಗಳಲ್ಲಿ ರವೀಂದ್ರರ ತಂದೆ ದೇವೇಂದ್ರನಾಥ ಟ್ಯಾಗೋರರು ಒಬ್ಬರು. ಮತ್ತು ವಿವೇಕಾನಂದರ ರವೀಂದ್ರನಾಥ ಟ್ಯಾಗೋರರ ಬದುಕು ಜಿಯಾಗ್ರಫಿಕಲಿ ಕೂಡ ಅದೇ ಬಂಗಾಳಕ್ಕೆ ಸೀಮಿತವಾದ್ದು. ಬಾಲ್ಯದಿಂದ ಅವರು ಬೆಳೆದಂಥ ಒಂದು ವಿಚಾರ, ಅವರ ಸಂಸ್ಕೃತಿಯ ಬೆನ್ನೆಲುಬಾಗಿದ್ದಂಥ ವಿಚಾರಗಳು, ಅವರು ಬೆಳೆದು ಬಂದಂತಹ ಕಾಲೇಜಿನ ವಾತಾವರಣಗಳು. ಆವತ್ತು ಕಲ್ಕತ್ತಾ ಅಂತಹ ಒಂದು ದೊಡ್ಡ ಕಲ್ಕತ್ತಾ ವಿವೇಕಾನಂದರ ಕಾಲದಲ್ಲಿ ಭಾರತದ ರಾಜಧಾನಿ. ಈ ಒಂದು ನಗರದ ಮೇಲೆ ಪಾಶ್ಚಾತ್ಯರ ಪ್ರಭಾವ ಹೇಗಿತ್ತು. ಇಷ್ಟೆಲ್ಲದರ ನಡುವೆ ವಿವೇಕಾನಂದರು ಭಾರತೀಯ ಮೌಲ್ಯಗಳನ್ನು ಕೇವಲ ಭಾರತಕ್ಕೆ ಅನಿವಾರ್ಯ ಅಂತಲ್ಲ, ಇಡೀ ಜಗತ್ತಿಗೆ ಅದರ ಅನಿವಾರ್ಯತೆಯನ್ನು ಮನಗಾಣಿಸೋ ವಿಷಯದಲ್ಲಿ ವಿವೇಕಾನಂದರು ಮಾಡಿದಂಥ ಪ್ರಯತ್ನ ಮತ್ತು ಅದರ ಯಶಸ್ಸು ಇದೆಲ್ಲವೂ ಕೂಡ ರವೀಂದ್ರನಾಥ ಟ್ಯಾಗೋರರು ಕಣ್ಣಾರೆ ಕಂಡಿದ್ದವರು. ರವೀಂದ್ರನ ಮಾತು ಒಂದು ಕಡೆ ಆದರೆ, ದ ರಿಯಲ್ ಫಾದರ್ ಆಫ್ ಅವರ್ ಇಂಡಿಯನ್ ನ್ಯಾಷನಲಿಸಮ್ ಈ ಸ್ವಾಮಿ ವಿವೇಕಾನಂದ ಅಂತ ಬಾಲಗಂಗಾಧರ ತಿಲಕರು ಸ್ವತಃ ವಿವೇಕಾನಂದನ ಭೇಟಿಯಾಗಿದ್ದವರು. ಅವರು ಒಮ್ಮೆ ಅವರು ವಿವೇಕಾನಂದರು ಅಮೆರಿಕಕ್ಕೆ ಹೋಗೋಕ್ಕೆ ಮೊದಲು ಭೇಟಿಯಾದ್ದು, ವಿವೇಕಾನಂದರು ಅಮೆರಿಕದಿಂದ ಬಂದ ನಂತರವೂ ಕೂಡ ಅವರು ಭೇಟಿಯಾಗಿದ್ದರು. ತಿಲಕರು ಕಲ್ಕತ್ತಾಗೆ ಹೋಗಿದ್ದರು, ವಿವೇಕಾನಂದರನ್ನು ಭೇಟಿ ಮಾಡೋದಕ್ಕಾಗಿ ಹೋಗಿದ್ದರು. ಅವರಿರೋ ನಡುವೆ ಅವಿನ ಸಂಬಂಧ ಇತ್ತು. ಇದು 2ನೇ ಉದಾಹರಣೆಯಾಗಿ ನಾವು ನೋಡ್ತೇವೆ. ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ನಾನು ನನ್ನ ಮಾತೃಭೂಮಿಯನ್ನು ಬಹಳಷ್ಟು ಪ್ರೀತಿಸ್ತಾ ಇದ್ದೆ ನಿಜ, ಆದರೆ ವಿವೇಕಾನಂದರ ಜೀವನ ಸಂದೇಶಗಳನ್ನು ಅಧ್ಯಯನ ಮಾಡಿದ ಮೇಲೆ ನನ್ನ ರಾಷ್ಟ್ರಭಕ್ತಿ ಸಹಸ್ರ ಮಡಿಯಾಯಿತು ಅಂತ. ನಾವು ಗಾಂಧೀಜಿಯವ್ರ ಬಗ್ಗೆ ಅಪಾರವಾದ ಒಂದು ವಿಶ್ವಾಸ, ಗೌರವ ಮತ್ತು ಅವ್ರ ಬಗ್ಗೆ ಔದಾರ್ಯ ಉಳ್ಳವರು ನಾವು. ಅವರ ಬಾಯಲ್ಲಿ ಈ ಮಾತು ಬಂತು. ಹೀಗೆ ನೀವು ಪ್ರಪಂಚವನ್ನು ನೋಡ್ತಾ ಹೋದರೆ, ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಬಹಳ ದೊಡ್ಡ ಪ್ರಾಧ್ಯಾಪಕ, ಗ್ರೀಕ್ ಭಾಷೆಯನ್ನು ಬೋಧನೆ ಮಾಡ್ತಾ ಇದ್ದಂಥ ವ್ಯಕ್ತಿ, ಅಮೆರಿಕದ ಎಲೈಟ್ ಕ್ಲಾಸ್, ಇಂಟೆಲೆಕ್ಚುಯಲ್ ಕ್ಲಾಸ್ನಲ್ಲಿ ಬಹಳ ಗೌರವಾನ್ವಿತ. ಆತ ಹೇಳ್ತಾನೆ, ಹಿಯರ್ ಈಸ್ ಎ ಮಾಂಕ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದ್ಯಾನ್ ಆಲ್ ಅವರ್ ಅಮೆರಿಕನ್ ಪ್ರೊಫೆಸರ್ಸ್ ಪುಟ್ ಟುಗೆದರ್